ಸತತ 3 ವರ್ಷಗಳಿಂದ ಇಲ್ಲಿ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಬರ್ತಿದ್ದಾರೆ. ಇದು 4ನೇ ವರ್ಷ. ಇಷ್ಟು ಅದ್ದೂರಿಯಾಗಿ ಒಂದು ಆಚರಣೆ ಮಾಡ್ತಿದ್ದಾರೆ. ಏನು ಅನಿಸುತ್ತೆ ಈ ಬಗ್ಗೆ? ಮಹಾಲಿಂಗೇಶ್ವರ ಶಿವರಾತ್ರಿ ಹಬ್ಬ ಸಮಿತಿ ಅಧ್ಯಕ್ಷರು ಗುಣರಂಜನ್ ಶೆಟ್ಟಿ ಅವರು ನನಗೆ ತುಂಬ ಹಳೆ ಪರಿಚಯ. ಮತ್ತು ನಾನು ಇದು 4ನೇ ವರ್ಷ ಬರ್ತಾಯಿದ್ದೀನಿ. ಅಂದರೆ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀನಿ. ಯಾವಾಗ ಸಮಯ ಅನುಕೂಲ ಆಗುತ್ತೆ ಅವಾಗ ಬರ್ತಾಯಿದ್ದೀನಿ. ಮತ್ತು ಪ್ರತಿ ವರ್ಷವೂ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಹೋಗ್ತಾಯಿದೆ. ಮತ್ತು ಪೂಜೆ ದಾಸೋಹ ಎರಡೂ ಭಾಳ ಬೃಹತ್ ರೂಪಲ್ಲಿ ನಡೀತಾ ಇದೆ. ಮತ್ತು ಜಾಗನೂ ಚೆನ್ನಾಗಿರೋದ್ರಿಂದ ಗುಣರಂಜನ್ ಶೆಟ್ಟಿ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ತುಂಬ ಭಕ್ತಿಯಿಂದ ರುದ್ರದೇವರು, ಈಶ್ವರ, ಮಹಾದೇವ ಆರಾಧನಾ, ವಿಶೇಷವಾಗಿ ಯುವಕರಲ್ಲಿ ಒಂದು ಮೂಡಿಸ್ತಾ ಇರೋದು ಭಾಳ ಸಂತೋಷ. ಯುವಕರಿಗೆ ಈಶ್ವರ ಮಹಾದೇವ ಒಂದು ಶಕ್ತಿ ಮತ್ತು ಡಿಟರ್ಮಿನೇಷನ್ ಪ್ರತೀಕ ಇರೋದ್ರಿಂದ ಇದು ಭಾಳ ಅದ್ದೂರಿಯಾಗಿ ನಡೆದಿದೆ. ಇದರಲ್ಲಿ ಭಾಗವಹಿಸಿದರೆ ವಿ ಆಲ್ಸೋ ಗೆಟ್ ಎನರ್ಜೈಸ್, ನಮಗೂ ಒಂದು ಎನರ್ಜಿ ಬರುತ್ತೆ. ಮತ್ತು ಈ ಹೋಮಗಳಲ್ಲಿ ನೋಡ್ತಾ ಇರೋದು ಮತ್ತು ಇಲ್ಲಿ ನಡೀತಾ ಇರೋ ಶಿವಲಿಂಗನ ಅಭಿಷೇಕ ಇತ್ಯಾದಿಗಳಂತ. ಸೊ ನೀವು ಹೇಳಿದರೆ ಕಳೆದ ಬಾರಿ ಕೂಡ ನಾನು ಬಂದಿದ್ದೆ ಅಂತ, ಎಲ್ಲ ಬಾರಿನೂ ಬಂದಿದ್ದೀರಾ ಅಂತ. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಅಂತ ಅನಿಸ್ತದೆ? ಅರೇಂಜ್ಮೆಂಟ್ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗಿದ್ದಾರೆ. ವಿಶೇಷವಾಗಿ ಕಳೆದ ವರ್ಷ ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅದೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ, ಹೋಮ ನಡೀತಾ ಇರುವಾಗ ಹೊಗೆ ಒಳಗೆ ಬಂದು ಭಕ್ತಾದಿಗಳಿಗೆ ತೊಂದರೆ ಆಗಲಾರದೆ ಇರೋದ್ರಿಂದ ವರ್ಟಿಕಲ್ಲಾಗಿ ಶಾಫ್ಟ್ಸ್ ಮಾಡಿಬಿಟ್ಟು ಹೊಗೆ ಹೊಟ್ಟೋಗ್ಬಿಡಬೇಕು ಅಂತ. ಸೊ ಪ್ರತಿ ವರ್ಷ ತುಂಬ ಸೆನ್ಸಿಟಿವ್ ಆಗಿ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ವಾಲಂಟಿಯರ್ಸ್ದು ಡ್ರೆಸ್ಗಳು ಭಾಳ ಚೆನ್ನಾಗಿದೆ. ಎಲ್ಲ ಹುಡುಗರು ಮತ್ತು ಕಮ್ಯುನಿಕೇಷನ್ ಮತ್ತು ಆರ್ಗನೈಸೇಷನ್ ಕೂಡ ಚೆನ್ನಾಗಿದೆ. ಮತ್ತು ಜನ ಎಲ್ಲ ಕಡೆಯಿಂದ ಗುಣರಂಜನ್ ಶೆಟ್ಟರು ಮಾಡ್ತಾಯಿರೋ ಮಹಾಲಿಂಗೇಶ್ವರ ಪೂಜೆಗೆ ಎಲ್ಲರೂ ಬರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಥ್ಯಾಂಕ್ ಯು.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.